KKRDBಯಲ್ಲಿ 100 ಅಲ್ಲ 200 ಅಲ್ಲ ಬರೋಬ್ಬರಿ 6000 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. KKRDBಯಲ್ಲಿ 6000 ಕೋಟಿ ಅಕ್ರಮದ ಒಂದು ಆರೋಪ ಕೇಳಿ ಬರ್ತಾ ಇದೆ. KKRDB ಒಂದು ಕಚೇರಿ ಮೇಲೆ ಈಗ ತನಿಖಾ ತಂಡ ರೇಡ್ ಅನ್ನು ಮಾಡಿರುವಂತದ್ದು. ಥರ್ಡ್ ಪಾರ್ಟಿ ತನಿಖೆ ಮಾಡದೆ ಬಿಲ್ ಆರೋಪ ಕೇಳಿ ಬರ್ತಾ ಇದೆ. ಹೋರಾಟಗಾರರಾದಂತಹ ಸಾಯಿ ಬಣ್ಣ ಜಮಾದಾರ ಏನಿದ್ದಾರೆ ಈ ಬಗ್ಗೆ ದೂರನ್ನು ಕೊಟ್ಟಿದ್ರು. ಯೋಜನಾ ಇಲಾಖೆಗೆ ದೂರು ನೀಡಿದ್ದ ಸಾಯಿ ಬಣ್ಣ ಈ ಒಂದು ವಿಚಾರದಲ್ಲಿ ಅಕ್ರಮ ನಡೆದಿದೆ ಅಂತ. ಸಚಿವರ ಆಪ್ತ ಕಾರ್ಯದರ್ಶಿ ನೇತೃತ್ವದಲ್ಲಿ ತನಿಖಾ ತಂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಕಚೇರಿಗೆ ಆಗಮಿಸಿ ತನಿಖೆ ಮಾಡ್ತಾ ಇದೆ ಈ ತಂಡ. 3 ದಿನಗಳ ಕಾಲ ಈ ಒಂದು ತನಿಖೆ ನಡೆಸುತ್ತೆ ಈ ತಂಡ ಅಂತ ಹೇಳ್ತಾ ಇದ್ದಾರೆ. KKRDBಯಲ್ಲಿ ಬರೋಬ್ಬರಿ 6000 ಕೋಟಿ ರೂಪಾಯಿಯ ಒಂದು ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕಾಗಿ ಈಗ KKRDBಯ ಒಂದು ಕಚೇರಿಗೆ ತನಿಖಾ ತಂಡ ಬಂದು ರೇಡನ್ನು ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಕ್ರಮ ನಡೆದಿದೆ ಅಂತ ಥರ್ಡ್ ಪಾರ್ಟಿ ಏನಿದೆ ಆದ್ದರಿಂದ ಒಂದು ಅಕ್ರಮ ನಡೆದಿದೆ ಈ ಒಂದು ವಿಚಾರದಲ್ಲಿ ಅಂತ ಹೇಳಿ ತನಿಖಾ ತಂಡ ಬಂದು ಬೇಕಾದಂತಹ ಎಲ್ಲ ಒಂದು ದಾಖಲೆಗಳನ್ನು ವಶಪಡಿಸ್ಕೊಳ್ತಾ ಇರುವಂಥ ಥರ್ಡ್ ಪಾರ್ಟಿ ತನಿಖೆ ಮಾಡದೆ ಈ ಒಂದು ಬಿಲ್ಲನ್ನು ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇರುವಂಥ ಹೋರಾಟಗಾರ ಆಗಿರುವಂಥ ಸಾಯಿ ಬಣ್ಣ ಜಮಾದಾರ ಏನಿದ್ದಾರೆ ಅವರು ದೂರನ್ನು ಕೊಟ್ಟಿದ್ದರು. ಅವರ ಒಂದು ದೂರಿನ ಮೇರೆಗೆ ಯೋಜನಾ ಇಲಾಖೆಗೆ ದೂರು ನೀಡಿದ ಮೇರೆಗೆ ಈ ಒಂದು ತನಿಖಾ ತಂಡ ಬಂದು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಸಚಿವರ ಆಪ್ತ ಕಾರ್ಯದರ್ಶಿ ನೇತೃತ್ವದಲ್ಲಿ ತನಿಖಾ ತಂಡ ಬಂದು ತನಿಖೆಯನ್ನು ಮಾಡ್ತಾ ಇದೆ. ಕಚೇರಿಗೆ ಬಂದು ರೇಡನ್ನು ಮಾಡಿ ತನಿಖೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಒಂದು ಅಕ್ರಮ ನಡೆದಿದೆ, ಯಾವ ಒಂದು ವಿಚಾರದಲ್ಲಿ ನಡೆದಿದೆ, ನಿಜವಾಗ್ಲೂ ಕೂಡ 6000 ಕೋಟಿ ರೂಪಾಯಿ ಒಂದು ಅಕ್ರಮ ನಡೆದಿದೆಯಾ, ಇಲ್ಲ ಅದಕ್ಕಿಂತ ಜಾಸ್ತಿ ಇದೆಯಾ, ಇಲ್ಲ ಕಡಿಮೆ ಇದೆಯಾ, ಏನೇನಿರ್ಬೋದು ಎಲ್ಲ ರೀತಿಯಲ್ಲಿ ತನಿಖಾ ತಂಡ ಅಲ್ಲಿ ಬಂದು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಆರೋಪ ಏನಿದೆ ಈ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. KKRDBಯಲ್ಲಿ ಇಂತಹ ಒಂದು ದೊಡ್ಡ ಅಕ್ರಮ ನಡೆದಿದೆಯಾ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಆಗಿದೆಯಾ, ಆಗಿದ್ದರೆ ಅದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಯಾರು ಭಾಗಿಯಾಗಿದ್ದಾರೆ, ಯಾವ ಅಧಿಕಾರಿಗಳಿದ್ದಾರಾ, ರಾಜಕೀಯ ಪ್ರತಿನಿಧಿಗಳಿದ್ದಾರಾ, ಯಾರ್ಯಾರ ಕೈವಾಡ ಇದೆ ಇದರಲ್ಲಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೇಕಾದಂತಹ ದಾಖಲೆಗಳನ್ನು ವಶಪಡಿಸಿಕೊಳ್ತಾ ಇದ್ದಾರೆ. ಯಾವ್ಯಾವ ರೀತಿಯಲ್ಲಿ ಅಕ್ರಮ ನಡೆದಿದೆ, ಹಣ ಎಲ್ಲೆಲ್ಲಿ ಹೋಗಿದೆ, ಎಲ್ಲಿ ಸೋರಿಕೆ ಆಗಿದೆ, ಇದೆಲ್ಲವನ್ನೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಬಂದಿರುವಂತಹ ಒಂದು ತನಿಖಾ ತಂಡ. ರೈಟ್, ಓಕೆ. ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಏನು ವಿತೌಟ್ ಥರ್ಡ್ ಪಾರ್ಟಿ ಬಿಲ್ಗಳು ಮಾಡ್ತಾ ಇದ್ದಾರೆ ಮತ್ತು ಒಂದೇ ಹಾಳಿಯಲ್ಲಿ ಬಿಲ್ಗಳನ್ನು ಮಾಡುವ ಮೂಲಕ KTTP ಆ್ಯಕ್ಟ್ 1999 ಉಲ್ಲಂಘಿಸಿ ಸರ್ಕಾರದ ಅಧಿಸೂಚನೆಗಳನ್ನು ಧಿಕ್ಕರಿಸಿ ಮಂಡಳಿಯಲ್ಲಿ ಏನು ಬಿಲ್ಗಳ ಪಾವತಿ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಿಸಿದಂತೆ ನಾವು ಸರ್ಕಾರಕ್ಕೆ ಹಲವಾರು ಬಾರಿ ದೂರುಗಳನ್ನು ನೀಡಿದಾಗ ಮಾನ್ಯ ಸಚಿವರು ಯೋಜನಾ ಇಲಾಖೆಯ ಸಚಿವರಾದಂಥ D. ಸುಧಾಕರ್ ಅವರು 13/6/2025 ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಿರ್ಣಯಗಳನ್ನು ತಗೊಂಡು ಅದರ ಪರ್ಯಾಯವಾಗಿ ಏನು ದಿನಾಂಕ ಇವತ್ತು 23/9/2025 ಇವತ್ತು ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಮಂಡಳಿಗೆ ಕಳಿಸಿರುತ್ತಾರೆ. ಈ ಮಂಡಳಿಗೆ ಬಂದಂಥ ಒಂದು ತನಿಖಾ ತಂಡ ಏನಿದೆ ಆ ತನಿಖಾ ತಂಡದ ಮೇಲೆ ನಾವೆಲ್ಲರೂ ಕೂಡ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ಆ ತನಿಖಾ ತಂಡದಿಂದ ಮಂಡಳಿಯಲ್ಲಿ ಆಗಿರುವಂಥ ಅವ್ಯವಹಾರಗಳು ನಾವು ಇದುವರೆಗೂ ಸುಮಾರು 6000 ಕೋಟಿ ರೂಪಾಯಿಯಷ್ಟು ಬಿಲ್ಗಳನ್ನು ವಿತೌಟ್ ಥರ್ಡ್ ಪಾರ್ಟಿ ಮಾಡಿರೋದು ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. 6000 ಕೋಟಿ ರೂಪಾಯಿ ಇವತ್ತು ಅದು ಟೋಟಲ್ ಗೋಲ್ಮಾಲ್. ಯಾಕಂದರೆ ಇವತ್ತು FD 55/2005 ಆರ್ಡರ್ ಏನಿದೆ ಮತ್ತು KTTP ಆ್ಯಕ್ಟ್ 1999 ಏನು ಹೇಳುತ್ತೆ ಇವನ್ನೆಲ್ಲ ಧಿಕ್ಕರಿಸಿ ಏನು ಇವರು ಬಿಲ್ಗಳನ್ನು ಪಾವತಿ ಮಾಡಿದಾರ ಇದು ಕಾನೂನು ಬಾಹಿರ. ಆ ಕಾರಣಕ್ಕಾಗಿ ಏನು ಈ ತನಿಖಾ ತಂಡ ಬಂದಿದೆ ಈ ತನಿಖಾ ತಂಡಕ್ಕೆ ಪೂರಕವಾದಂಥ ಎಲ್ಲ ದಾಖಲಾತಿಗಳು ಮತ್ತು ಯಾವ ರೀತಿಯಾಗಿ ಇವತ್ತು PWD QC ಆಗಿರ್ಬೋದು, PRE QC ಆಗಿರ್ಬೋದು ಮತ್ತು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ಗಳಾಗಿರ್ಬೋದು, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳಾಗಿರ್ಬೋದು ಇವರಿಂದ ಅವೈಜ್ಞಾನಿಕವಾದಂಥ 3ನೇ ಪಕ್ಷಕಾರರ ತಪಾಸಣಾ ವರದಿಗಳು ಮನೆಯಲ್ಲೇ ಕುತ್ಕೊಂಡು ಇವತ್ತು ಕಟ್ ಆ್ಯಂಡ್ ಪೇಸ್ಟ್ ಮಾಡುವ ಮೂಲಕ ವರದಿಗಳನ್ನು ಪಡ್ಕೊಂಡು ಕೋಟ್ಯಾಂತರ ರೂಪಾಯಿ ಬಿಲ್ಗಳನ್ನು ಮಾಡಿರೋ ಬಗ್ಗೆ ನಾವು ಸಾಕ್ಷಿ ಸಮೇತ ಇವತ್ತು ನಿರ್ದೇಶಕರು ABD ಏನಿವತ್ತು ಒಂದು ತನಿಖಾ ತಂಡದ ಮುಖ್ಯಸ್ಥತೆಯನ್ನು ವಹಿಸ್ಕೊಂಡು ಬಂದಿದ್ದಾರೆ ಅವರಿಗೆ ಇವತ್ತು ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಇವತ್ತು ನಾವು ಎಲ್ಲರೂ ಕೂಡಿಕೊಂಡು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ರೈಟ್, ಓಕೆ. ಇವತ್ತು ಕಲ್ಯಾಣ ಕರ್ನಾಟಕ ಮಂಡಳಿಯಲ್ಲಿ
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.